ಸರ್ಕಾರದಲ್ಲಿದ್ದಾಗ ಇದೇ ಬೆಳಗಾವಿಯ ವಿಧಾನಸೌಧದ ಸುವರ್ಣಸೌಧದ ಎದುರುಗಡೆ ನಮ್ಮ ಹೋರಾಟ ನಡೀತಿರುವಂತಹ ಸಂದರ್ಭದಲ್ಲಿ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಆ ತುಂಬಿದ ಸಭೆಯಲ್ಲಿ ಒಂದು ಮಾತನ್ನು ಹೇಳಿದ್ರು. ಅಣ್ಣ, ನೀವು ಇವತ್ತು ಮಂತ್ರಿ ಆಗಿದ್ದೀರಿ, ನಿಮ್ಮ ಸರ್ಕಾರ ಇದೆ, ನೀವತ್ತು ಈ 2A ಮಾಡಿ ಕೊಟ್ರೆ ನಾನು ಬೆಳಗಾವಿಯಿಂದ ಖುದ್ದಾ ತಂದು ನಿಮಗೆ ಸನ್ಮಾನ ಮಾಡಿ ಬರ್ತೀನಿ ಅನ್ನೋಂಥ ಮಾತನ್ನು ಹೇಳಿದರು. ಒಂದು ವೇಳೆ ನಿಮ್ಗೆ ಆಗದೇ ಇದ್ದರೆ ನೀವು ನಮ್ಮ ಸರ್ಕಾರ ಬಂದ ಮೇಲೆ ನಾವು 3 ತಿಂಗಳಲ್ಲಿ ನಾವು 2A ಕೊಡ್ತೀವಿ, ಅವಾಗ ಒಂದು ಜೋಡ್ ಬಂಗಾರದ ಬಳೆಯನ್ನು ನೀವು ಕೊಡಬೇಕು ಅನ್ನೋಂಥ ಮಾತನ್ನು ಅವತ್ತು ಹೇಳಿದರು. ನಾ ಹೇಳ್ತೀನಿ ತಾಯಿ, ನಿಮ್ಮ ಸರ್ಕಾರ ಬಂದ 3 ತಿಂಗಳಲ್ಲ, ಇವತ್ತು 18 ತಿಂಗಳಾಗ್ಯದ, 2 ವರ್ಷಕ್ಕೆ ಸಮೀಪ ಆಗ್ಲಿಕ್ಕೆ ಬಂತು. ನಾ ಇವತ್ತು ಮಾಡಿಕೊಡೋದು ಕೇಳೋದಿಲ್ಲ, ಇನ್ನೂ 3 ತಿಂಗಳು ಟೈಮ್ ತಗೊಳ್ಳಿ. ಆ 3 ತಿಂಗಳು ಟೈಮ್ ತಗೊಂಡು ನೀವೇನು ಒಂದು ಜೊತೆ ಬಂಗಾರದ ಬಳೆ ನೀವು ಕೇಳಿದ್ರಿ, ನಾ ಒಂದು ಜೊತೆ ಬಂಗಾರ ಬಳೆ ಕೊಡಲ್ಲ, ನಿಮಗೆ 1 ಕಿಲೋ ಬಂಗಾರದ ಆಭರಣಗಳನ್ನು ಮಾಡಿಸಿ 1 ಲಕ್ಷ ಜನರನ್ನ ಸೇರಿಸಿ ನಿನ್ನ ಒಂದು ರಥದಲ್ಲಿ ಮೆರವಣಿಗೆಯನ್ನು ಮಾಡಿ ನಿಮಗೆ ಸನ್ಮಾನ ಮಾಡ್ತೀವಿ. ಇವತ್ತು ನಾ ಹೇಳಿರುವಂತ 1 kg ಬಂಗಾರ ನಿಮ್ಗೆ ಕೊಡ್ಲಿಕ್ಕೆ ನಾನು ಬದ್ಧರಾಗಿದ್ದೇನೆ. ಈ ಸಮಾಜದ ಋಣ ತೀರಿಸುವಂತ ಕೆಲಸ ತಾಯಿ ನೀವು ಮಾಡಬೇಕು. ನೀವು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ನೀವು ಈ ರೀತಿ ಅಧಿಕಾರದಲ್ಲಿರುವಾಗ ಯಾವ ರೀತಿ ನಿಮ್ಮ ರೋಷ ಇತ್ತು, ಯಾವ ರೀತಿ ಚೆನ್ನಮ್ಮನ ರಕ್ತ ಹಂಚ್ಕೊಂಡು ಹುಟ್ಕೊಂಡು ಬಂದಿದ್ದೀವಿ ಅನ್ನೋಂಥ ಒಂದು ಗಟ್ಟಿಯಾಗಿರುವಂತ ಭಾಷಣ ಮಾಡ್ತಿದ್ರಿ, ಅದನ್ನ ಮರಿಬೇಡ್ರಿ. ಇವತ್ತಿಗಾದ್ರೂ ವಾಪಸ್ಸು ಆ ಹೋರಾಟವನ್ನ ಮುಂದುವರಿಸಿ. ನಾವು ನಿಮ್ಗೆ ರಾಜೀನಾಮೆ ಕೊಡೋದು ಕೇಳೋದಿಲ್ಲ. ನಮ್ಮ ಸಮಾಜದಿಂದ ನೀವು ಮಂತ್ರಿ ಆಗಿದ್ರೆ ನೀವು ಅಲ್ಲೇ ಮುಂದುವರಿರಿ. ಅಟ್ಲೀಸ್ಟ್ ವಿಧಾನಸಭೆ ಒಳಗಡೆ ಅಥವಾ 4 ಗೋಡೆ ನಿಮ್ಮ ಕ್ಯಾಬಿನೆಟ್ದಲ್ಲಿ ನಿಮ್ಗೆ ಬಹಳ ದೊಡ್ಡ ಶಕ್ತಿ ಇದೆ. ನಿಮ್ಮ ಶಕ್ತಿಗೆ ನಾನು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀನಿ. ಈ ಸಮಾಜದಲ್ಲಿರುವಂತಹ ಒಬ್ಬರು ಹೆಣ್ಮಗಳು ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಇಷ್ಟು ದೊಡ್ಡ ಶಕ್ತಿ ಇಟ್ಕೊಂಡಿರಲ್ಲ. ಈ 80 ಲಕ್ಷ ಜನರ ಪರವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಆ ನಿಮ್ಮ ಶಕ್ತಿಯನ್ನು ಉಪಯೋಗ ಮಾಡಿ. ಯಾವ ರೀತಿ ಮಂತ್ರಿ ಆಗ್ಲಿಕ್ಕೆ ಅದನ್ನು ಉಪಯೋಗ ಮಾಡ್ಕೊಂಡಿರಿ, ಅದೇ ತರ 2A ಮಾಡ್ಲಿಕ್ಕೆ ನಿಮ್ಮ ಶಕ್ತಿಯನ್ನು ಉಪಯೋಗ ಮಾಡಿ ಈ 80 ಲಕ್ಷ ಜನರ ಒಂದು ಬೇಡಿಕೆ ಋಣವನ್ನು ತೀರಿಸುವಂತ ಪ್ರಾಮಾಣಿಕ ಕೆಲಸ ನೀವು ಒಟ್ಟರು ಸೇರಿ ಮಾಡ್ಬೇಕಂತ ಹೇಳಿ ನಾನು ಸಮಾಜದ ಎಲ್ಲರ ಪರವಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ. ಮತ್ತು ಇನ್ನೊಂದು ಸಲ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯ ಸಾಹೇಬ್ರೆ, ನೀವು 50 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿರುವಂತವ್ರು, ನಿಮಗೆ ಈ ರಾಜ್ಯದಲ್ಲಿ ಒಳ್ಳೆ ಸ್ಥಾನಮಾನ ಇದೆ. ಇವತ್ತೇನು ನಿನ್ನೆ FIR ಮಾಡಿದಿರಿ ಸ್ವಾಮೀಜಿ ಅವರ ಮೇಲೆ ಮತ್ತು ನಮ್ಮ ಅಮಾಯಕ ಸಮಾಜದ ಬಂಧುಗಳ ಮೇಲೆ. ಇಮ್ಮಿಡಿಯೇಟ್ ಆಗಿ ಈ ಅಧಿವೇಶನ ಮುಗಿದ್ರೊಳಗಾಗಿನೇ ಅದನ್ನು ವಾಪಸ್ ತಗೋಬೇಕು. ನಮ್ಮ ಸರ್ಕಾರದಲ್ಲಿದ್ದಾಗ ಇದೇ ಬೆಳಗಾವಿಯ ವಿಧಾನಸೌಧದ ಸುವರ್ಣಸೌಧದ ಎದುರುಗಡೆ ನಮ್ಮ ಹೋರಾಟ ನಡೀತಿರುವಂತಹ ಸಂದರ್ಭದಲ್ಲಿ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಆ ತುಂಬಿದ ಸಭೆಯಲ್ಲಿ ಒಂದು ಮಾತನ್ನು ಹೇಳಿದ್ರು. ಅಣ್ಣ, ನೀವು ಇವತ್ತು ಮಂತ್ರಿ ಆಗಿದ್ದೀರಿ, ನಿಮ್ಮ ಸರ್ಕಾರ ಇದೆ, ನೀವತ್ತು ಈ 2A ಮಾಡಿ ಕೊಟ್ರೆ ನಾನು ಬೆಳಗಾವಿಯಿಂದ ಖುದ್ದಾ ತಂದು ನಿಮಗೆ ಸನ್ಮಾನ ಮಾಡಿ ಬರ್ತೀನಿ ಅನ್ನೋಂಥ ಮಾತನ್ನು ಹೇಳಿದರು. ಒಂದು ವೇಳೆ ನಿಮ್ಗೆ ಆಗದೇ ಇದ್ದರೆ ನೀವು ನಮ್ಮ ಸರ್ಕಾರ ಬಂದ ಮೇಲೆ ನಾವು 3 ತಿಂಗಳಲ್ಲಿ ನಾವು 2A ಕೊಡ್ತೀವಿ, ಅವಾಗ ಒಂದು ಜೋಡ್ ಬಂಗಾರದ ಬಳೆಯನ್ನು ನೀವು ಕೊಡಬೇಕು ಅನ್ನೋಂಥ ಮಾತನ್ನು ಅವತ್ತು ಹೇಳಿದರು. ನಾ ಹೇಳ್ತೀನಿ ತಾಯಿ, ನಿಮ್ಮ ಸರ್ಕಾರ ಬಂದ 3 ತಿಂಗಳಲ್ಲ, ಇವತ್ತು 18 ತಿಂಗಳಾಗ್ಯದ, 2 ವರ್ಷಕ್ಕೆ ಸಮೀಪ ಆಗ್ಲಿಕ್ಕೆ ಬಂತು. ನಾ ಇವತ್ತು ಮಾಡಿಕೊಡೋದು ಕೇಳೋದಿಲ್ಲ, ಇನ್ನೂ 3 ತಿಂಗಳು ಟೈಮ್ ತಗೊಳ್ಳಿ. ಆ 3 ತಿಂಗಳು ಟೈಮ್ ತಗೊಂಡು ನೀವೇನು ಒಂದು ಜೊತೆ ಬಂಗಾರದ ಬಳೆ ನೀವು ಕೇಳಿದ್ರಿ, ನಾ ಒಂದು ಜೊತೆ ಬಂಗಾರ ಬಳೆ ಕೊಡಲ್ಲ, ನಿಮಗೆ 1 ಕಿಲೋ ಬಂಗಾರದ ಆಭರಣಗಳನ್ನು ಮಾಡಿಸಿ 1 ಲಕ್ಷ ಜನರನ್ನ ಸೇರಿಸಿ ನಿನ್ನ ಒಂದು ರಥದಲ್ಲಿ ಮೆರವಣಿಗೆಯನ್ನು ಮಾಡಿ ನಿಮಗೆ ಸನ್ಮಾನ ಮಾಡ್ತೀವಿ. ಇವತ್ತು ನಾ ಹೇಳಿರುವಂತ 1 kg ಬಂಗಾರ ನಿಮ್ಗೆ ಕೊಡ್ಲಿಕ್ಕೆ ನಾನು ಬದ್ಧರಾಗಿದ್ದೇನೆ. ಈ ಸಮಾಜದ ಋಣ ತೀರಿಸುವಂತ ಕೆಲಸ ತಾಯಿ ನೀವು ಮಾಡಬೇಕು. ನೀವು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ನೀವು ಈ ರೀತಿ ಅಧಿಕಾರದಲ್ಲಿರುವಾಗ ಯಾವ ರೀತಿ ನಿಮ್ಮ ರೋಷ ಇತ್ತು, ಯಾವ ರೀತಿ ಚೆನ್ನಮ್ಮನ ರಕ್ತ ಹಂಚ್ಕೊಂಡು ಹುಟ್ಕೊಂಡು ಬಂದಿದ್ದೀವಿ ಅನ್ನೋಂಥ ಒಂದು ಗಟ್ಟಿಯಾಗಿರುವಂತ ಭಾಷಣ ಮಾಡ್ತಿದ್ರಿ, ಅದನ್ನು ಮರಿಬೇಡ್ರಿ. ಇವತ್ತಿಗಾದ್ರೂ ವಾಪಸ್ಸು ಆ ಹೋರಾಟವನ್ನ ಮುಂದುವರಿಸಿ. ನಾವು ನಿಮ್ಗೆ ರಾಜೀನಾಮೆ ಕೊಡೋದು ಕೇಳೋದಿಲ್ಲ. ನಮ್ಮ ಸಮಾಜದಿಂದ ನೀವು ಮಂತ್ರಿ ಆಗಿದ್ರೆ ನೀವು ಅಲ್ಲೇ ಮುಂದುವರಿರಿ. ಅಟ್ಲೀಸ್ಟ್ ವಿಧಾನಸಭೆ ಒಳಗಡೆ ಅಥವಾ 4 ಗೋಡೆ ನಿಮ್ಮ ಕ್ಯಾಬಿನೆಟ್ದಲ್ಲಿ ನಿಮ್ಗೆ ಬಹಳ ದೊಡ್ಡ ಶಕ್ತಿ ಇದೆ. ನಿಮ್ಮ ಶಕ್ತಿಗೆ ನಾನು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀನಿ. ಈ ಸಮಾಜದಲ್ಲಿರುವಂತಹ ಒಬ್ಬರು ಹೆಣ್ಮಗಳು ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಇಷ್ಟು ದೊಡ್ಡ ಶಕ್ತಿ ಇಟ್ಕೊಂಡಿರಲ್ಲ. ಈ 80 ಲಕ್ಷ ಜನರ ಪರವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಆ ನಿಮ್ಮ ಶಕ್ತಿಯನ್ನು ಉಪಯೋಗ ಮಾಡಿ. ಯಾವ ರೀತಿ ಮಂತ್ರಿ ಆಗ್ಲಿಕ್ಕೆ ಅದನ್ನು ಉಪಯೋಗ ಮಾಡ್ಕೊಂಡಿರಿ, ಅದೇ ತರ 2A ಮಾಡ್ಲಿಕ್ಕೆ ನಿಮ್ಮ ಶಕ್ತಿಯನ್ನು ಉಪಯೋಗ ಮಾಡಿ ಈ 80 ಲಕ್ಷ ಜನರ ಒಂದು ಬೇಡಿಕೆ ಋಣವನ್ನು ತೀರಿಸುವಂತ ಪ್ರಾಮಾಣಿಕ ಕೆಲಸ ನೀವು ಒಟ್ಟರು ಸೇರಿ ಮಾಡ್ಬೇಕಂತ ಹೇಳಿ ನಾನು ಸಮಾಜದ ಎಲ್ಲರ ಪರವಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ. ಮತ್ತು ಇನ್ನೊಂದು ಸಲ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯ ಸಾಹೇಬ್ರೆ, ನೀವು 50 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿರುವಂತವ್ರು, ನಿಮಗೆ ಈ ರಾಜ್ಯದಲ್ಲಿ ಒಳ್ಳೆ ಸ್ಥಾನಮಾನ ಇದೆ. ಇವತ್ತೇನು ನಿನ್ನೆ FIR ಮಾಡಿದಿರಿ ಸ್ವಾಮೀಜಿ ಅವರ ಮೇಲೆ ಮತ್ತು ನಮ್ಮ ಅಮಾಯಕ ಸಮಾಜದ ಬಂಧುಗಳ ಮೇಲೆ. ಇಮ್ಮಿಡಿಯೇಟ್ ಆಗಿ
ಈ ಅಧಿವೇಶನ ಮುಗಿದ್ರೊಳಗಾಗಿನೇ ಅದನ್ನು ವಾಪಸ್ ತಗೋಬೇಕು. ನಮ್ಮ ಸರ್ಕಾರದಲ್ಲಿದ್ದಾಗ ಇದೇ ಬೆಳಗಾವಿಯ ವಿಧಾನಸೌಧದ ಸುವರ್ಣಸೌಧದ ಎದುರುಗಡೆ ನಮ್ಮ ಹೋರಾಟ ನಡೀತಿರುವಂತಹ ಸಂದರ್ಭದಲ್ಲಿ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಆ ತುಂಬಿದ ಸಭೆಯಲ್ಲಿ ಒಂದು ಮಾತನ್ನು ಹೇಳಿದ್ರು. ಅಣ್ಣ, ನೀವು ಇವತ್ತು ಮಂತ್ರಿ ಆಗಿದ್ದೀರಿ, ನಿಮ್ಮ ಸರ್ಕಾರ ಇದೆ, ನೀವತ್ತು ಈ 2A ಮಾಡಿ ಕೊಟ್ರೆ ನಾನು ಬೆಳಗಾವಿಯಿಂದ ಖುದ್ದಾ ತಂದು ನಿಮಗೆ ಸನ್ಮಾನ ಮಾಡಿ ಬರ್ತೀನಿ ಅನ್ನೋಂಥ ಮಾತನ್ನು ಹೇಳಿದರು. ಒಂದ್ ವೇಳೆ ನಿಮ್ಗೆ ಆಗದೇ ಇದ್ದರೆ ನೀವು ನಮ್ಮ ಸರ್ಕಾರ ಬಂದ ಮೇಲೆ ನಾವು 3 ತಿಂಗಳಲ್ಲಿ ನಾವು 2A ಕೊಡ್ತೀವಿ, ಅವಾಗ ಒಂದು ಜೋಡ್ ಬಂಗಾರದ ಬಳೆಯನ್ನ ನೀವು ಕೊಡ್ಬೇಕು ಅನ್ನೋಂಥ ಮಾತನ್ನ ಅವತ್ತು ಹೇಳಿದ್ರು. ನಾ ಹೇಳ್ತೀನಿ ತಾಯಿ, ನಿಮ್ಮ ಸರ್ಕಾರ ಬಂದ 3 ತಿಂಗಳಲ್ಲ, ಇವತ್ತು 18 ತಿಂಗಳಾಗ್ಯದ, 2 ವರ್ಷಕ್ಕೆ ಸಮೀಪ ಆಗ್ಲಿಕ್ಕೆ ಬಂತು. ನಾ ಇವತ್ತು ಮಾಡ್ಕೊಡೋದು ಕೇಳೋದಿಲ್ಲ, ಇನ್ನೂ 3 ತಿಂಗಳು ಟೈಮ್ ತಗೊಳ್ಳಿ. ಆ 3 ತಿಂಗಳು ಟೈಮ್ ತಗೊಂಡು ನೀವೇನು ಒಂದು ಜೊತೆ ಬಂಗಾರದ ಬಳೆ ನೀವು ಕೇಳಿದ್ರಿ, ನಾ ಒಂದು ಜೊತೆ ಬಂಗಾರ ಬಳೆ ಕೊಡಲ್ಲ, ನಿಮಗೆ 1 ಕಿಲೋ ಬಂಗಾರದ ಆಭರಣಗಳನ್ನು ಮಾಡಿಸಿ 1 ಲಕ್ಷ ಜನರನ್ನ ಸೇರಿಸಿ ನಿನ್ನ ಒಂದು ರಥದಲ್ಲಿ ಮೆರವಣಿಗೆಯನ್ನು ಮಾಡಿ ನಿಮಗೆ ಸನ್ಮಾನ ಮಾಡ್ತೀವಿ. ಇವತ್ತು ನಾ ಹೇಳಿರುವಂತ 1 kg ಬಂಗಾರ ನಿಮ್ಗೆ ಕೊಡ್ಲಿಕ್ಕೆ ನಾನು ಬದ್ಧರಾಗಿದ್ದೇನೆ. ಈ ಸಮಾಜದ ಋಣ ತೀರಿಸುವಂತ ಕೆಲಸ ತಾಯಿ ನೀವು ಮಾಡಬೇಕು. ನೀವು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ನೀವು ಈ ರೀತಿ ಅಧಿಕಾರದಲ್ಲಿರುವಾಗ ಯಾವ ರೀತಿ ನಿಮ್ಮ ರೋಷ ಇತ್ತು, ಯಾವ ರೀತಿ ಚೆನ್ನಮ್ಮನ ರಕ್ತ ಹಂಚ್ಕೊಂಡು ಹುಟ್ಕೊಂಡು ಬಂದಿದ್ದೀವಿ ಅನ್ನೋಂಥ ಒಂದು ಗಟ್ಟಿಯಾಗಿರುವಂತ ಭಾಷಣ ಮಾಡ್ತಿದ್ರಿ, ಅದನ್ನ ಮರಿಬೇಡ್ರಿ. ಇವತ್ತಿಗಾದ್ರೂ ವಾಪಸ್ಸು ಆ ಹೋರಾಟವನ್ನ ಮುಂದುವರಿಸಿ. ನಾವು ನಿಮ್ಗೆ ರಾಜೀನಾಮೆ ಕೊಡೋದು ಕೇಳೋದಿಲ್ಲ. ನಮ್ಮ ಸಮಾಜದಿಂದ ನೀವು ಮಂತ್ರಿ ಆಗಿದ್ರೆ ನೀವು ಅಲ್ಲೇ ಮುಂದುವರಿರಿ. ಅಟ್ಲೀಸ್ಟ್ ವಿಧಾನಸಭೆ ಒಳಗಡೆ ಅಥವಾ 4 ಗೋಡೆ ನಿಮ್ಮ ಕ್ಯಾಬಿನೆಟ್ನಲ್ಲಿ ನಿಮ್ಗೆ ಬಹಳ ದೊಡ್ಡ ಶಕ್ತಿ ಇದೆ. ನಿಮ್ಮ ಶಕ್ತಿಗೆ ನಾನು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀನಿ. ಈ ಸಮಾಜದಲ್ಲಿರುವಂತಹ ಒಬ್ಬರು ಹೆಣ್ಮಗಳು ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಇಷ್ಟು ದೊಡ್ಡ ಶಕ್ತಿ ಇಟ್ಕೊಂಡಿರಲ್ಲ. ಈ 80 ಲಕ್ಷ ಜನರ ಪರವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಆ ನಿಮ್ಮ ಶಕ್ತಿಯನ್ನು ಉಪಯೋಗ ಮಾಡಿ. ಯಾವ ರೀತಿ ಮಂತ್ರಿ ಆಗ್ಲಿಕ್ಕೆ ಅದನ್ನು ಉಪಯೋಗ ಮಾಡ್ಕೊಂಡಿರಿ, ಅದೇ ತರ 2A ಮಾಡ್ಲಿಕ್ಕೆ ನಿಮ್ಮ ಶಕ್ತಿಯನ್ನು ಉಪಯೋಗ ಮಾಡಿ ಈ 80 ಲಕ್ಷ ಜನರ ಒಂದು ಬೇಡಿಕೆ ಋಣವನ್ನು ತೀರಿಸುವಂತ ಪ್ರಾಮಾಣಿಕ ಕೆಲಸ ನೀವು ಒಟ್ಟರು ಸೇರಿ ಮಾಡ್ಬೇಕಂತ ಹೇಳಿ ನಾನು ಸಮಾಜದ ಎಲ್ಲರ ಪರವಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ. ಮತ್ತು ಇನ್ನೊಂದು ಸಲ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯ ಸಾಹೇಬ್ರೆ, ನೀವು 50 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿರುವಂತವ್ರು, ನಿಮಗೆ ಈ ರಾಜ್ಯದಲ್ಲಿ ಒಳ್ಳೆ ಸ್ಥಾನಮಾನ ಇದೆ. ಇವತ್ತೇನು ನಿನ್ನೆ FIR ಮಾಡಿದಿರಿ ಸ್ವಾಮೀಜಿ ಅವರ ಮೇಲೆ ಮತ್ತು ನಮ್ಮ ಅಮಾಯಕ ಸಮಾಜದ ಬಂಧುಗಳ ಮೇಲೆ. ಇಮ್ಮಿಡಿಯೇಟ್ ಆಗಿ ಈ ಅಧಿವೇಶನ ಮುಗಿದ್ರೊಳಗಾಗಿನೇ ಅದನ್ನು ವಾಪಸ್ ತಗೋಬೇಕು. ನಮ್ಮ ಸರ್ಕಾರದಲ್ಲಿದ್ದಾಗ ಇದೇ ಬೆಳಗಾವಿಯ ವಿಧಾನಸೌಧದ ಸುವರ್ಣಸೌಧದ ಎದುರುಗಡೆ ನಮ್ಮ ಹೋರಾಟ ನಡೀತಿರುವಂತಹ ಸಂದರ್ಭದಲ್ಲಿ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಆ ತುಂಬಿದ ಸಭೆಯಲ್ಲಿ ಒಂದು ಮಾತನ್ನು ಹೇಳಿದ್ರು. ಅಣ್ಣ, ನೀವು ಇವತ್ತು ಮಂತ್ರಿ ಆಗಿದ್ದೀರಿ, ನಿಮ್ಮ ಸರ್ಕಾರ ಇದೆ, ನೀವತ್ತು ಈ 2A ಮಾಡಿ ಕೊಟ್ರೆ ನಾನು ಬೆಳಗಾವಿಯಿಂದ ಖುದ್ದಾ ತಂದು ನಿಮಗೆ ಸನ್ಮಾನ ಮಾಡಿ ಬರ್ತೀನಿ ಅನ್ನೋಂಥ ಮಾತನ್ನು ಹೇಳಿದ್ರು. ಒಂದ್ ವೇಳೆ ನಿಮ್ಗೆ ಆಗದೇ ಇದ್ದರೆ ನೀವು ನಮ್ಮ ಸರ್ಕಾರ ಬಂದ ಮೇಲೆ ನಾವು 3 ತಿಂಗಳಲ್ಲಿ ನಾವು 2A ಕೊಡ್ತೀವಿ, ಅವಾಗ ಒಂದು ಜೋಡ್ ಬಂಗಾರದ ಬಳೆಯನ್ನ ನೀವು ಕೊಡ್ಬೇಕು ಅನ್ನೋಂಥ ಮಾತನ್ನ ಅವತ್ತು ಹೇಳಿದ್ರು. ನಾ ಹೇಳ್ತೀನಿ ತಾಯಿ, ನಿಮ್ಮ ಸರ್ಕಾರ ಬಂದ 3 ತಿಂಗಳಲ್ಲ, ಇವತ್ತು 18 ತಿಂಗಳಾಗ್ಯದ, 2 ವರ್ಷಕ್ಕೆ ಸಮೀಪ ಆಗ್ಲಿಕ್ಕೆ ಬಂತು. ನಾ ಇವತ್ತು ಮಾಡ್ಕೊಡೋದು ಕೇಳೋದಿಲ್ಲ, ಇನ್ನೂ 3 ತಿಂಗಳು ಟೈಮ್ ತಗೊಳ್ಳಿ. ಆ 3 ತಿಂಗಳು ಟೈಮ್ ತಗೊಂಡು ನೀವೇನು ಒಂದು ಜೊತೆ ಬಂಗಾರದ ಬಳೆ ನೀವು ಕೇಳಿದ್ರಿ, ನಾ ಒಂದು ಜೊತೆ ಬಂಗಾರ ಬಳೆ ಕೊಡಲ್ಲ, ನಿಮಗೆ 1 ಕಿಲೋ ಬಂಗಾರದ ಆಭರಣಗಳನ್ನು ಮಾಡಿಸಿ 1 ಲಕ್ಷ ಜನರನ್ನ ಸೇರಿಸಿ ನಿನ್ನ ಒಂದು ರಥದಲ್ಲಿ ಮೆರವಣಿಗೆಯನ್ನು ಮಾಡಿ ನಿಮಗೆ ಸನ್ಮಾನ ಮಾಡ್ತೀವಿ. ಇವತ್ತು ನಾ ಹೇಳಿರುವಂತ 1 kg ಬಂಗಾರ ನಿಮ್ಗೆ ಕೊಡ್ಲಿಕ್ಕೆ ನಾನು ಬದ್ಧರಾಗಿದ್ದೇನೆ. ಈ ಸಮಾಜದ ಋಣ ತೀರಿಸುವಂತ ಕೆಲಸ ತಾಯಿ ನೀವು ಮಾಡಬೇಕು. ನೀವು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ನೀವು ಈ ರೀತಿ ಅಧಿಕಾರದಲ್ಲಿರುವಾಗ ಯಾವ ರೀತಿ ನಿಮ್ಮ ರೋಷ ಇತ್ತು, ಯಾವ ರೀತಿ ಚೆನ್ನಮ್ಮನ ರಕ್ತ ಹಂಚ್ಕೊಂಡು ಹುಟ್ಕೊಂಡು ಬಂದಿದ್ದೀವಿ ಅನ್ನೋಂಥ ಒಂದು ಗಟ್ಟಿಯಾಗಿರುವಂತ ಭಾಷಣ ಮಾಡ್ತಿದ್ರಿ, ಅದನ್ನು ಮರಿಬೇಡ್ರಿ. ಇವತ್ತಿಗಾದ್ರೂ ವಾಪಸ್ಸು ಆ ಹೋರಾಟವನ್ನ ಮುಂದುವರಿಸಿ. ನಾವು ನಿಮ್ಗೆ ರಾಜೀನಾಮೆ ಕೊಡೋದು ಕೇಳೋದಿಲ್ಲ. ನಮ್ಮ ಸಮಾಜದಿಂದ ನೀವು ಮಂತ್ರಿ ಆಗಿದ್ರೆ ನೀವು ಅಲ್ಲೇ ಮುಂದುವರಿರಿ. ಅಟ್ಲೀಸ್ಟ್ ವಿಧಾನಸಭೆ ಒಳಗಡೆ ಅಥವಾ 4 ಗೋಡೆ ನಿಮ್ಮ ಕ್ಯಾಬಿನೆಟ್ನಲ್ಲಿ ನಿಮ್ಗೆ ಬಹಳ ದೊಡ್ಡ ಶಕ್ತಿ ಇದೆ. ನಿಮ್ಮ ಶಕ್ತಿಗೆ ನಾನು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀನಿ. ಈ ಸಮಾಜದಲ್ಲಿರುವಂತಹ ಒಬ್ಬರು ಹೆಣ್ಮಗಳು ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಇಷ್ಟು ದೊಡ್ಡ ಶಕ್ತಿ ಇಟ್ಕೊಂಡಿರಲ್ಲ. ಈ 80 ಲಕ್ಷ ಜನರ ಪರವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಆ ನಿಮ್ಮ ಶಕ್ತಿಯನ್ನು ಉಪಯೋಗ ಮಾಡಿ. ಯಾವ ರೀತಿ ಮಂತ್ರಿ ಆಗ್ಲಿಕ್ಕೆ ಅದನ್ನು ಉಪಯೋಗ ಮಾಡ್ಕೊಂಡಿರಿ, ಅದೇ ತರ 2A ಮಾಡ್ಲಿಕ್ಕೆ ನಿಮ್ಮ ಶಕ್ತಿಯನ್ನು ಉಪಯೋಗ ಮಾಡಿ ಈ 80 ಲಕ್ಷ ಜನರ ಒಂದು ಬೇಡಿಕೆ ಋಣವನ್ನು ತೀರಿಸುವಂತ ಪ್ರಾಮಾಣಿಕ ಕೆಲಸ ನೀವು ಒಟ್ಟರು ಸೇರಿ ಮಾಡ್ಬೇಕಂತ ಹೇಳಿ ನಾನು ಸಮಾಜದ ಎಲ್ಲರ ಪರವಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ. ಮತ್ತು ಇನ್ನೊಂದು ಸಲ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯ ಸಾಹೇಬ್ರೆ, ನೀವು 50 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿರುವಂತವ್ರು, ನಿಮಗೆ ಈ ರಾಜ್ಯದಲ್ಲಿ ಒಳ್ಳೆ ಸ್ಥಾನಮಾನ ಇದೆ. ಇವತ್ತೇನು ನಿನ್ನೆ FIR ಮಾಡಿದಿರಿ ಸ್ವಾಮೀಜಿ ಅವರ ಮೇಲೆ ಮತ್ತು ನಮ್ಮ ಅಮಾಯಕ ಸಮಾಜದ ಬಂಧುಗಳ ಮೇಲೆ.
ಇಮ್ಮಿಡಿಯೇಟ್ ಆಗಿ ಈ ಅಧಿವೇಶನ ಮುಗಿದ್ರೊಳಗಾಗಿನೇ ಅದನ್ನು ವಾಪಸ್ ತಗೋಬೇಕು.